ಅಮ್ಮ ಸ್ವೀಟ್ ಏನಾದರೂ ಮಾಡಿಕೊಡು. ಏನು ಸ್ವೀಟ್ ಮಾಡಿಕೊಡ್ಲಿ? 7 ಕಪ್ ಮಾಡಿಕೊಡ್ಲಾ? ಹ್ಞೂ. ಸರಿ ಬಾ ಮಾಡೋಣ. ಈಗ ನಾನು 7 ಕಪ್ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ಐಟಮ್ಸ್ ಬೇಕು ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಮೂರು ಕಪ್ಪು ಶುಗರ್ ತೊಗೊಂಡಿದ್ದೀನಿ, 1 ಕಪ್ಪು ಹಸಿ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ, 1 ಕಪ್ಪು ಕಡಲೆ ಹಿಟ್ಟು, 1 ಕಪ್ಪು ನಂದಿನಿ ತುಪ್ಪ, 1 ಕಪ್ಪು ನಂದಿನಿ ಹಾಲು ತೊಗೊಂಡಿದ್ದೀನಿ. ಇದರಲ್ಲಿ ಗಾರ್ನಿಷ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಗೋಡಂಬಿ ಮತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ. ಏಲಕ್ಕಿ ತೊಗೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. 7 ಕಪ್ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೂ ಮೊದಲು ನಾನು ತಟ್ಟೆಗೆ ತುಪ್ಪನ ಹಾಕ್ಕೊಂಡು ಈ ಥರ ಸವರ್ಕೊಂಡು ರೆಡಿ ಇಟ್ಕೊತೀನಿ. ಯಾಕಂದರೆ ಅದು ಬಿಸಿ ಇರುತ್ತೆ, ಆ ಟೈಮಲ್ಲಿ ಹಾಕಬೇಕಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇದನ್ನು ಮಾಡಿಕೊಂಡು ಸೊ ಇದು ಫಸ್ಟೇ ರೆಡಿ ಇದ್ದರೆ ನಮ್ಗೆ ಈಸಿ ಆಗುತ್ತೆ. 3 ಕಪ್ಪು ಸಕ್ಕರೆನ ಹಾಕ್ಕೊಂಡ್ಬಿಡೋಣ. ಅದಾದಮೇಲೆ ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ. ಕಡಲೆ ಹಿಟ್ಟು ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ಗುರುಣೆ ಏನಾದರೂ ಇದ್ದರೆ ಲೈಕ್ ಅದನ್ನೆಲ್ಲ ನಾವು ನೀಟಾಗಿ ಹೊಡ್ಕೊಳ್ಬೋದು ಅಂತ, ಉಂಡೆ ಥರ ಇದ್ದರೆ. ಸೊ ಇದನ್ನು ಹಾಕ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ನಾನು ಟಾಟಾ ಅವರ ಸಂಪನ್ನ ಕಡಲೆ ಹಿಟ್ಟನ್ನು ಯೂಸ್ ಮಾಡಿದ್ದೀನಿ. ಸೊ ಈಗ ಏನು ಮಾಡ್ತೀನಿ, ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ಹಾಲು, ಅದಾದ ನಂತರ ಸಕ್ಕರೆ, ತುಪ್ಪ, ಸಕ್ಕರೆ ಹಾಕಿದ್ದೆ ಆಗಲೇ. ಈಗ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ನೀಟಾಗಿ ಫಸ್ಟ್ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದಾದ ನಂತರ ನಾನು ಸ್ಟವ್ ಆನ್ ಮಾಡ್ಕೊಳ್ತೀನಿ. ಎಲ್ಲ ಒಟ್ಟಿಗೆ ಹಾಕ್ಕೊಂಡ್ಬಿಡ್ಬೇಕು. ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಫ್ಲೇಮಲ್ಲಿ ಫಸ್ಟ್ ಇಟ್ಕೊಳ್ಳೋಣ. ಸೊ ಮಿಕ್ಸ್ ಮಾಡ್ತಾನೇ ಇರಬೇಕು, ಯಾಕಂದರೆ ಅದು ತಳ ಅಂಟ್ಕೊಂಡ್ಬಿಡುತ್ತೆ. ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಬೇಕು. ಮತ್ತು ನಾವು ಈ ಥರ ತಿರುಗಿಸ್ತಾನೇ ಇರಬೇಕು, ಬಿಡಬಾರ್ದು. ನೋಡಿ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಇನ್ನೂ ಟೈಮ್ ತೊಗೊಳುತ್ತೆ. ಸಕ್ಕರೆ ಎಲ್ಲ ಕರಗಿದೆ, ಸಕ್ಕರೆ ಕರಗಿದೆ. ಸೊ ಪಾಕ ಬಂದು ಅದು ಗಟ್ಟಿ ಆಗೋ ತನಕ ನಾವು ಕಾಯಬೇಕು. ತಿರುಗಕ್ಕೆ ಸ್ಟಾರ್ಟ್ ಆಗುತ್ತೆ ಸಕ್ಕರೆ ಕರಗಿದ್ಮೇಲೆ. ಸೊ ಕಂಟಿನ್ಯೂಸ್ ಆಗಿ ನೀವು ಈ ಥರ ತಿರುಗಿಸ್ತಾನೆ ಇರಬೇಕು. ಮತ್ತು ಅದು ಹಾರುತ್ತೆ. ಓಕೆ, ಹಾಗಾಗಿ ಕೇರ್ಫುಲ್ಲಾಗಿ ಮಾಡಬೇಕು. ಸ್ವಲ್ಪ ಸಿಮ್ಗೆ ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ತಿರುಗಿಸ್ತಾ ಇದೆ. ಇದೇನು ಆಗ್ತಾ ಬರ್ತಾ ಇದೆ ಫ್ರೆಂಡ್ಸ್, ನೋಡಿ ಇದು ಬಿಡ್ತಾ ಇದೆ. ಸೊ ಅದಾಗಿ ಈಗ ನಾನು ಈ ಟೈಮಲ್ಲಿ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಗಟ್ಟಿ ಆಗಲಿ. ನೋಡಿ ಬಾಣಲಿನ ಬಿಟ್ಟು ಬರ್ತಾ ಇದೆ ನೋಡಿ. ಈ ಹದಕ್ಕೆ ಬರೋ ರೀತಿನಲ್ಲಿ, ಈ ರೀತಿನಲ್ಲಿ ಬಾಣಲಿ ಬಿಟ್ಟು ಒಂದು ಹದಕ್ಕೆ ಬರೋ ರೀತಿಗೆ ಮಾಡ್ಕೊಳ್ಬೇಕು. ಸ್ವಲ್ಪ ತೇವ ಮಾಡ್ಕೊಂಡು ಕೈ ಈ ಥರ ಒಂದೇ ಲೆವೆಲ್ಗೆ ಒಂಚೂರು ತಟ್ಕೊಳ್ಬೇಕಾಗತ್ತೆ. ಈ ಟೈಮಲ್ಲಿ ನಾವು ಗೋಡಂಬಿನ ಪೇಸ್ಟ್ ಮಾಡ್ಕೊಳ್ಳೋಣ. ಗೋಡಂಬಿ ಮತ್ತು ದ್ರಾಕ್ಷಿನ ಈ ರೀತಿಯಾಗಿ ಕಟ್ ಮಾಡಿ ಆರೋದಕ್ಕೆ ಬಿಟ್ಟರೆ ಆರದ್ಮೇಲೆ ನೀಟಾಗಿ ಬರುತ್ತೆ. ಸೊ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡ್ತೀನಿ ನಾನು. ಆರೋದಕ್ಕೆ ಒಂದು 2 ಅವರ್ಸ್ ಆದರೂ ಬೇಕಾಗುತ್ತೆ. ತೆಗಿತಾ ಇದ್ದೀನಿ ಈಗ, ಎಲ್ಲ ಆಲ್ಮೋಸ್ಟ್ ಆಗಿದೆ. ಶ್ರೀ ತಗೋಬಮ್ಮ, ಆಗಿದೆ ನೋಡು. ಇಷ್ಟ ಆಯ್ತಾ? ಆಯ್ತಮ್ಮ. ಚೆನ್ನಾಗಿದೆಯಾ?
ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ ಬಂದಿದೆ. ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಫ್ ಯು ಲೈಕ್, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.